outside micrometer. A micrometer is a precision instrument used to measure a job, generally within an accuracy of 0.01 mm. Micrometers used to take the outside measurements are known as outside micrometer. ಮೈಕ್ರೋಮೀಟರು ಅಂದರೆ ಪ್ರೆಸಿಷನ್ ಇನ್ಸ್ಟ್ರೂಮೆಂಟ್ಸ್, ಇದು ಒನ್ ಆಫ್ ದ ಪ್ರೆಸಿಷನ್ ಇನ್ಸ್ಟ್ರೂಮೆಂಟ್ಸ್ ಆಗಿ ಕೆಲಸ ಮಾಡ್ತದೆ. ನಾವು ಇದನ್ನು ಈ ಮೈಕ್ರೋಮೀಟರ್ ಇನ್ಸ್ಟ್ರೂಮೆಂಟ್ಸನ್ನು ನಾವು ಉಪಯೋಗ ಮಾಡೋದು ಜಾಬನ್ನು ಮೆಜರ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಇದು ಜನರಲ್ ಆಗಿ 0.01 mm ಎಕ್ಯುರಸಿ ಇರ್ತದೆ ಔಟ್ಸೈಡ್ ಮೈಕ್ರೋಮೀಟರ್ದು. ಮೈಕ್ರೋಮೀಟರ್ಸು ಹೊರಭಾಗದ ಅಳತೆಯನ್ನು ಮಾತ್ರ ನಾವು ಚೆಕ್ ಮಾಡಲಿಕ್ಕೆ ಉಪಯೋಗ ಮಾಡೋದ್ರಿಂದ ಇದಕ್ಕೆ ಔಟ್ಸೈಡ್ ಮೈಕ್ರೋಮೀಟರ್ ಅಂತ ಕರಿತೀವಿ. The parts of a micrometers are listed here. ಈ ಮೈಕ್ರೋಮೀಟರ್ನಲ್ಲಿ ಪಾರ್ಟ್ಸ್ಗಳದಾವ. ಒಂದು ಫ್ರೇಮ್, ಎರಡು ಬ್ಯಾರಲ್ ಆರ್ ಸ್ಲೀವ್, ನೆಕ್ಸ್ಟು ಥಿಂಬಲ್, ಸ್ಪಿಂಡಲ್, ಆ್ಯನಿವಲ್, ಸ್ಪಿಂಡಲ್ ಲಾಕ್ ನಟ್, ರಾಚೆಟ್ ಸ್ಟಾಪ್. ಈ ಥರ ಈ ಔಟ್ಸೈಡ್ ಮೈಕ್ರೋಮೀಟರ್ನಲ್ಲಿ ಪಾರ್ಟ್ಗಳು ಇರ್ತವೆ. ಫಸ್ಟ್ ಒಂದು ಫ್ರೇಮ್ ನೋಡೋಣ. ಫ್ರೇಮ್ ದ ಫ್ರೇಮ್ ಈಸ್ ಮೇಡ್ ಆಫ್ ಡ್ರಾಪ್ ಪೋರ್ ಸ್ಟೀಲ್ ಆರ್ ಮಲೆಬಲ್ ಕಾಸ್ಟ್ ಐರನ್. ಆಲ್ ಅದರ್ ಪಾರ್ಟ್ಸ್ ಆಫ್ ದ ಮೈಕ್ರೋಮೀಟರ್ ಆರ್ ಅಟ್ಯಾಚ್ ವಿತ್ ದಿಸ್. ಇದಕ್ಕೆ ನಾವು ಫ್ರೇಮ್ ಅಂತೀವಿ. ಇದು ಯು ಆಕಾರವಾಗಿದೆ. ಇದನ್ನು ಡ್ರಾಪ್ ಫೋರ್ಸ್ ಅಥವಾ ಪೋರ್ ಸ್ಟೀಲಿಂದ ಮಾಡಿರ್ತಾನೆ ಅಥವಾ ಮಲೆಬಲ್ ಕಾಸ್ಟ್ ಐರನ್ನಿಂದ ಮಾಡಿರ್ತಾನೆ. ಇದನ್ನು ಈ ಫ್ರೇಮ್ ಮುಖಾಂತರನ ಇದ್ರ ಮೇಲೇ ಇದು ಎಲ್ಲ ಉಳಿದಂಥ ಪಾರ್ಟ್ಗಳು ಈ ಫ್ರೇಮ್ಗೆ ಅಟ್ಯಾಚ್ಡ್ ಆಗಿ ಇರ್ತದೆ. ಬ್ಯಾರಲ್ ಆರ್ ಸ್ಲೀವ್. ದ ಬ್ಯಾರಲ್ ಆರ್ ಸ್ಲೀವ್ ಈಸ್ ಫಿಕ್ಸ್ಡ್ ಟು ದ ಫ್ರೇಮ್. ದ ಡಾಟಮ್ ಲೈನ್ ಆ್ಯಂಡ್ ಗ್ರ್ಯಾಜುಯೇಷನ್ಸ್ ಆರ್ ಮಾರ್ಕ್ಡ್ ಆನ್ ದಿಸ್. ಈ ಬ್ಯಾರಲ್ ಸ್ಲೀವ್ ಸಹ ಈ ಫ್ರೇಮ್ಗೆ ಅಟ್ಯಾಚ್ಡ್ ಆಗಿರ್ತದೆ ಮತ್ತು ಇದರಲ್ಲಿ ಡಾಟಮ್ ಲೈನ್ ಅದ. ಇಲ್ಲಿರ್ತದೆ ಡಾಟಮ್ ಲೈನು. ಇದಕ್ಕೆ ಡಾಟಮ್ ಲೈನ್ ಆ್ಯಂಡ್ ಗ್ರ್ಯಾಜುಯೇಷನ್ಸ್ ಆರ್ ಮಾರ್ಕ್ ಆನ್. ಇಲ್ಲಿ ಕಾಣಿಸ್ತಾವಲ್ಲ ಇದು ಮಾರ್ಕು 0, 5, 45 ಅಂತ ಈ ಥರ ಕಾಣಿಸ್ತದೆ. ಇದಕ್ಕೆ ಗ್ರ್ಯಾಜುಯೇಷನ್ಸ್ ಅಂತೀವಿ. ಇಲ್ಲಿ ಒಂದು ಡಾಟಮ್ ಲೈನ್ ಇರ್ತದೆ. ಥಿಂಬಲ್ ಆನ್ ದ ಬ್ಯಾರಲ್ಡ್ ಸರ್ಫೇಸ್ ಆಫ್ ದ ಥಿಂಬಲ್ ಆಲ್ಸೋ ದ ಗ್ರ್ಯಾಜುಯೇಷನ್ಸ್ ಈಸ್ ಮಾರ್ಕ್ಡ್. ದ ಸ್ಪಿಂಡಲ್ ಈಸ್ ಅಟ್ಯಾಚ್ ಟು ದಿಸ್. ಥಿಂಬಲ್, ಇದಕ್ಕೆ ಥಿಂಬಲ್ ಅಂತೀವಿ ನಾವು. ಇದಕ್ಕೆ ಥಿಂಬಲ್ ಅಂತೀವಿ. ಈ ಥಿಂಬಲಿಗೆ ನಾವು ಈ ಗ್ರ್ಯಾಜುಯೇಷನ್ಸನ್ನ ನಾವು ಮಾರ್ಕ್ ಮಾಡಿದನ ಇದು ಸ್ಪಿಂಡಲ್ಗೆ ಅಟ್ಯಾಚ್ಡ್ ಆಗುತ್ತೆ. ಈ ಸ್ಪಿಂಡಲ್ಗೆ ಇದು ಅಟ್ಯಾಚ್ಡ್ ಆಗಿರ್ತದೆ. Spindle. One end of the spindle is the measure phase. The other end is the threaded and passes through a nut. The threaded mechanism always for the forward and backward movement of the spindle. ಇದಕ್ಕೆ ನಾವು ಸ್ಪಿಂಡಲ್ ಅಂತೀವಿ. ಒಂದು ತುದಿಯಲ್ಲಿ ಸ್ಪಿಂಡಲ್ ಅದ. ಇದು ಮೆಜರಿಂಗ್ ಪೇಸ್. ಇಲ್ಲಿ ಮೆಜರಿಂಗ್ ಪೇಸ್ ಇರ್ತದೆ. ಮತ್ತೊಂದು ಎಂಡ್ನಲ್ಲಿ ಪಾಸ್ ಥ್ರೂ ಎ ನಟ್. ಇದು ಇಲ್ಲಿ ನಟ್ ಇರ್ತದೆ. ಒಳಗಡೆ ಒಂದು ಈ ನಟ್ ಇರ್ತದೆ. ಇದಕ್ಕೆ ಥ್ರೆಡ್ಗಳಿರ್ತದೆ. ಥ್ರೆಡ್ ಮೆಕ್ಯಾನಿಸಮ್ನಿಂದ ಇದು ಏನಾಗ್ತದೆ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಫಾರ್ವರ್ಡ್ ಅಂದರೆ ಮುಂದೆ, ಬ್ಯಾಕ್ವರ್ಡ್ ಅಂದರೆ ಹಿಂದೆ ಸರಿದಾಡ್ತದೆ. ಏನು ಸ್ಪಿಂಡಲ್ ಸರಿದಾಡ್ತದೆ, ಮೂಮೆಂಟ್ ಆಗ್ತದೆ. ಆ್ಯನ್ವಲ್. ದ ಆ್ಯನ್ವಲ್ ಈಸ್ ಒನ್ ಆಫ್ ದ ಮೆಜರಿಂಗ್ ಫೇಸ್ ವಿಚ್ ಈಸ್ ಫಿಟೆಡ್ ಆನ್ ದ ಮೈಕ್ರೋಮೀಟರ್ ಫ್ರೇಮ್. ಇಟ್ ಈಸ್ ಮೇಡ್ ಆಫ್ ಅಲಾಯ್ ಸ್ಟೀಲ್ ಆ್ಯಂಡ್ ಫಿನಿಶ್ಡ್ ಟು ದ ಫ್ಲ್ಯಾಟ್ ಸರ್ಫೇಸ್. ಇದಕ್ಕೆ ಆ್ಯನ್ಯುವಲ್ ಅಂತ ಕರಿತೀವಿ. ಈ ಆ್ಯನ್ಯುವಲನ್ನು ನಾವು ಇಲ್ಲಿ ಫ್ರೇಮ್ಗೆ ಫಿಟ್ ಮಾಡಿರ್ತಾನೆ. ಇದು ಫ್ರೇಮ್ನಲ್ಲೇ ಫಿಟ್ ಆಗಿರ್ತದೆ. ಇದನ್ನು ಅಲಾಯ್ ಸ್ಟೀಲಿಂದ ಮಾಡಿರ್ತಾನೆ. ಫಿನಿಶಿಂಗ್ ಆಗಿರ್ತದೆ. ಫ್ಲ್ಯಾಟ್ ಸರ್ಫೇಸ್ ಆಗಿರ್ತದೆ. ಇದು ಸಹ ಮೆಜರಿಂಗ್ ಪಾಯಿಂಟೇ. ಸ್ಪಿಂಡಲ್ ಲಾಕ್ ನಟ್. ದ ಸ್ಪಿಂಡಲ್ ಲಾಕ್ ನಟ್ ಈಸ್ ಯೂಸ್ಡ್ ಟು ಲಾಕ್ ದ ಸ್ಪಿಂಡಲ್ ಆ್ಯಟ್ ದ ಡಿಸೈರ್ಡ್ ಪೊಸಿಷನ್. ಇಲ್ಲಿದೆ. ಇದು ಲಾಕ್ ಮಾಡಲಿಕ್ಕೆ ಸ್ಪಿಂಡಲನ್ನು ಮೂವ್ಮೆಂಟ್ ಆಗಲಾರ್ದು, ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಆಗಬಾರ್ದು. ಒಂದು ಅಳತೆ ತೊಗೊಂಡ ನಂತರ ಅದನ್ನು ನಿಲ್ಲಿಸಲಿಕ್ಕೆ ಇದು ಒಂದು ಲಾಕ್ ನಟ್ಟನ್ನು ಉಪಯೋಗ ಮಾಡ್ತಾರೆ. ಅದಕ್ಕೆ ಸ್ಪಿಂಡಲ್ ಲಾಕ್ ನಟ್ ಅಂತೀವಿ. ರಾಚೆಟ್ ಸ್ಟಾಪ್. ದ ರಾಚೆಟ್ ಸ್ಟಾಪ್ ಇಂಜೂರ್ ಎ ಯೂನಿಫಾರ್ಮ್ ಪ್ರೆಷರ್ ಬಿಟ್ವೀನ್ ದ ಮೆಜರಿಂಗ್ ಸರ್ಫೇಸ್. ನಾವು ಒಂದು ಜಾಬನ್ನು ಅಳತೆ ಮಾಡಬೇಕಾದಾಗ ನಾವು ಸ್ಪಿಂಡಲನ್ನು ಟಚ್ ಮಾಡ್ತೀವಿ. ಸ್ಪಿಂಡಲ್ ಆ ಜಾಬನ್ನು ಹಿಡ್ಕೊಂಡು ನಂತರ ಮತ್ತೆ ಜಾಸ್ತಿ ನಾವು ಪ್ರೆಷರ್ ಹಾಕಬಾರ್ದು ಅಂತ ಇದಕ್ಕೆ ರಾಚೆಟ್ ಸ್ಟಾಪ್ ಅಂತ ಕೊಟ್ಟಿರ್ತಾರೆ. ಇದು ಹೇಳ್ತದೆ, ನಮ್ಗೆ ಸದ್ನೆ ಮಾಡ್ತದೆ, ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ, ನಾನು ತಲುಪಿದ್ದೀನಿ, ಮುಟ್ಟಿದ್ದೀನಿ ಅನ್ನೋ ಒಂದು ಸದ್ನೆಯನ್ನು ಕೊಡೋದಕ್ಕೆ ಇದಕ್ಕೆ ರಾಚೆಟ್ ಸ್ಟಾಪ್ ಅಂತ ಕರಿತೀವಿ.
Graduations of metric outside micrometers. Working principles. The micrometer works on the principle of screw and nut the longitudinal movement of the spindle during one rotations is equal to the pitch of the screw. The movement on the spindle to the distance of the pitch or its fractions can be accurately measured on the barrel and thimble. ವರ್ಕಿಂಗ್ ಪ್ರಿನ್ಸಿಪಲ್ ಇದು ಏನಪ್ಪ ಅಂತಂದರೆ, ನಾವು ಮೈಕ್ರೋಮೀಟರ್ನ ಸ್ಕ್ರೂ ಆ್ಯಂಡ್ ನಟ್ನಿಂದ ಇದು ಮೂಮೆಂಟ್ ಆಗ್ತದೆ. ಲಾಂಗಿಟ್ಯೂಡ್ನಲ್ಲಿ ಉದ್ದವಾಗಿ ಮೂಮೆಂಟ್ ಆಗ್ತದೆ. ಇದಕ್ಕೆ ಆನ್ ದ ಸ್ಪಿಂಡಲ್ ಡ್ಯೂರಿಂಗ್ ಒನ್ ರೊಟೇಷನ್, ಒಂದು ಸುತ್ತು ತಿರುಗಿದಾಗ, ಸ್ಪಿಂಡಲ್ ಒಂದು ಸುತ್ತು ತಿರುಗಿದಾಗ ಈಕ್ವಲ್ ಟು ಪಿಚ್ ಆಫ್ ದ ಸ್ಕ್ರೂ, ಒಂದು ಈಕ್ವಲ್ ಪಿಚ್ ಆಗ್ತದೆ. ದ ಮೂಮೆಂಟ್ ಆಫ್ ದ ಸ್ಪಿಂಡಲ್ ಟು ಬಿ ಡಿಸ್ಟನ್ಸ್ ಆಫ್ ದ ಪಿಚ್ ಆರ್ ಇಟ್ ಇಸ್ ಫ್ರ್ಯಾಕ್ಷನ್ಸ್ ಕ್ಯಾನ್ ಬಿ ಅಕ್ಯುರೇಟ್ಲಿ ಮೆಜರ್ ಟು ದ ಬ್ಯಾರಲ್ ಟು ಥಿಂಬಲ್. ಬ್ಯಾರಲ್ ಮತ್ತು ಥಿಂಬಲ್ ಎರಡು ಈಕ್ವಲ್ ಆಗಿರ್ತದೆ. ಗ್ರಾಜ್ಯುಯೇಷನ್ಸ್. ಇನ್ ಮೆಟ್ರಿಕ್ ಮೈಕ್ರೋಮೀಟರ್ಸ್ ದ ಪಿಚ್ ಆಫ್ ದ ಸ್ಪಿಂಡಲ್ ಥ್ರೆಡ್ ಈಸ್ 0.5. ಈ ಪಿಚ್ ಸ್ಪಿಂಡಲ್ ಎಷ್ಟಿರ್ತಪ್ಪ ಅಂತಂದ್ರೆ 0.5 mm ಇರ್ತದೆ. Therefore, in one rotation of the thimble, the spindle advance by 0.5 mm. ಏನಾಗ್ತದಪ್ಪ ಈ ತಿಂಬಲ್ನಲ್ಲಿ ಒಂದು ರೊಟೇಷನ್ ಆಯ್ತಪ್ಪ ಪಿಚ್ ಸ್ಪಿಂಡಲ್ ಥ್ರೆಡ್ಸ್, ಇದು 0.5 mm. ಒಂದು ಫುಲ್ ರೊಟೇಷನ್ ತಿರುಗಿದಾಗ 0.5 mm ಆಗ್ತದೆ. ತಿಂಬಲ್ಲು ಒಂದು ಫುಲ್ ರೊಟೇಷನ್ ತಿರುಗಿದ್ರೆ ಮಾತ್ರ 0.5 mm ಅರ್ಧ mm ಆಗ್ತದೆ. ಒನ್ ಆನ್ ದ ಬ್ಯಾರಲ್ ಎ 25 mm long bottom line is marked. This line is further graduated to millimeters and half millimeters, 1 mm and 0.5. ಇಲ್ಲದ ಇದರ ಮೇಲ್ಗಡೆ ಅಲ್ಲ, ಇದು ಇಲ್ಲಿಂದ ಇಲ್ಲಿಗೆ 1 mm, 2 mm, 3 mm, 4 mm, 5 mm ಈ ಥರ ಬಾಟಮ್ ಲೈನ್ ಮೇಲ್ಗಡೆ ಬರ್ತಕ್ಕಂಥದ್ದು ಯಾವಾಗಲೂ ಫುಲ್ mm ಆಗ್ತದೆ, 1 mm ಬರ್ತದೆ. ಅದ್ರ ಕೆಳಗೆ ಬಿಲೋ ದ ಡಾಟಮ್ ಲೈನ್ ಕೆಳಗಡೆ ಬರ್ತಕ್ಕಂಥದ್ದು 1/2 mm. ಒಂದು ಲೈನ್ ಕಂತಂದ್ರೆ 1/2 mm, 1 mm, 1.5, 2.5 ಈ ಥರನಾಗಿ ನಾವು ಗ್ರಾಜ್ಯುಯೇಷನ್ಸ್ ಮಾಡಿರೋಣ. ದ ಸರ್ಕಂಫರೆನ್ಸ್ ಆಫ್ ದ ಬ್ಯೂವೆಲ್ ಎಡ್ಜ್ ಆಫ್ ದ ಥಿಂಬಲ್ ಈಸ್ ಗ್ರಾಜ್ಯುಯೇಟೆಡ್ ಇಂಟು 50 ಡಿವಿಷನ್ಸ್. ಇಲ್ಲಿ ಥಿಂಬಲ್ನಲ್ಲಿ ಏನು ಮಾಡಿದನಪ್ಪ ಅಂದರೆ, ಥಿಂಬಲ್ನಲ್ಲಿ ಇದಕ್ಕೆ ನಾವು ಥಿಂಬಲ್ ಅಂತೀವಿ, ಇದಕ್ಕೆಲ್ಲ ಥಿಂಬಲ್ ಅಂತೀವಿ. ಈ ಥಿಂಬಲ್ನಲ್ಲೇ ಈಕ್ವಲ್ ಆಗಿ 50 ಭಾಗಗಳನ್ನು ಮಾಡಿದಾನ. ಇದು ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಂತಿರುತ್ತೆ. 0 0 ಆಗತ್ಲೆ 5 5 ಆಗತ್ಲೆ 10 15 ಹಿಂಗೆ 20 25 ಹಿಂಗೆ 40 45 50 ಅಂತಂದು ಈ ಥರ ಮಾಡಿದ. ಇದಕ್ಕೆ ನಾವು ಥಿಂಬಲ್ ಗ್ರಾಜ್ಯುಯೇಷನ್ಸ್ ಅಂತ ಕರಿತೀವಿ. ದ ಡಿಸ್ಟನ್ಸ್ ಮೂವ್ಡ್ ಬೈ ದ ಸ್ಪಿಂಡಲ್ ಡ್ಯೂರಿಂಗ್ ಒನ್ ರೊಟೇಷನ್ ಆಫ್ ದ ಥಿಂಬಲ್ ಈಸ್ 0.5 mm. ಒಂದು ಫುಲ್ ರೊಟೇಷನ್ ಆತಂದರೆ ಇದು ಥಿಂಬಲ್ಲು 0.5 mm ಆಗ್ತದೆ. ಮೂಮೆಂಟ್ ಆಫ್ ದ ಡಿವಿಷನ್ಸ್ ಆಫ್ ದ ಥಿಂಬಲ್ ಈಕ್ವಲ್ ಟು 0.5 ಇಂಟು 1/50 ಈಕ್ವಲ್ ಟು 0.01 mm. ಅಂದರೆ ಇಲ್ಲಿ 0 ಇಂದ ಒಂದು ಲೈನ್ ಕಾಣ್ತಂದರೆ ಇದ್ರ ವ್ಯಾಲ್ಯೂ 0.01 mm ಆಗ್ತದೆ. ಅಂದರೆ ಇದು ರೊಟೇಷನ್ 150 ಅಂದರೆ ಇದ್ರ ಡಿವೈಡ್ ಬೈ 1/50 ಮಾಡಿದಾಗ 0.5 ಇಂಟು 1/50 ಮಾಡಿದಾಗ 0.01 mm ಆಗ್ತದೆ. ಅದಕ್ಕೆ ಇದು ಒಂದು ಡಿವಿಷನ್ಗೆ 0.5 ಆಗ್ತದೆ. Accuracy of least count of a metric outside micrometer is 0.0 mm. ಈ ಥರನಾಗಿ ನಾವು 0.5 ಇಂಟು 1/t ಮಾಡಿದಾಗ 0.0 mm ಆಗ್ತದೆ. ಇದ್ರ ಎಕ್ಯುರಸಿ ಎಷ್ಟಾಗ್ತದೆ ಮೆಟ್ರಿಕ್ ಔಟ್ಸೈಡ್ ಮೈಕ್ರೋಮೀಟರ್ದು 0.01 mm ಆಗ್ತದೆ. ರೀಡಿಂಗ್ ಡೈಮೆನ್ಷನ್ಸ್ ವಿತ್ ದ ಔಟ್ಸೈಡ್ ಮೈಕ್ರೋಮೀಟರ್. ರೇಂಜಸ್ ಆಫ್ ಔಟ್ಸೈಡ್ ಮೈಕ್ರೋಮೀಟರ್ಸ್. ಮೈಕ್ರೋಮೀಟರ್ಸ್ನಲ್ಲಿ ಯಾವ್ಯಾವ ರೇಂಜ್ನಲ್ಲಿ ಮೈಕ್ರೋಮೀಟರ್ಸ್ ಸಿಗ್ತಾವ ಔಟ್ಸೈಡ್ ಮೈಕ್ರೋಮೀಟರ್ಸ್ ಅನ್ನೋದನ್ನು ಇಲ್ಲಿ ನೋಡಿರಿ. ಔಟ್ಸೈಡ್ ಮೈಕ್ರೋಮೀಟರ್ಸ್ ಆರ್ ಅವೈಲಬಲ್ ಇನ್ ರೇಂಜ್ ಆಫ್ 0 to 25. 0 ಇಂದ ಹಿಡಿದು 25 mm ತನಕ ಸಿಗ್ತದೆ. 25 to 50 mm, 50 to 75 mm, 75 to 100 mm, 100 to 125 mm ಆ್ಯಂಡ್ 125 to 150 mm. ಅಂದರೆ 0 ಇಂದ 25 ತನಕ ಒಂದು ಸಿಗ್ತದೆ, 25ರಿಂದ 50 ಸಿಗ್ತದೆ, 50ರಿಂದ 75 ಸಿಗ್ತದೆ, 75ರಿಂದ 100 ಸಿಗ್ತದೆ, 100ರಿಂದ 125 ಮತ್ತು 120ರಿಂದ 50 ಈ ರೇಂಜ್ನಲ್ಲಿ ಮೈಕ್ರೋಮೀಟರ್ ಸಿಗುತ್ತವೆ. ಫಾರ್ ಆಲ್ ರೇಂಜಸ್ ಆಫ್ ಮೈಕ್ರೋಮೀಟರ್ಸ್ ದ ಗ್ರಾಜ್ಯುಯೇಷನ್ಸ್ ಮಾರ್ಕ್ ಆನ್ ದ ಬ್ಯಾರಲ್ ಈಸ್ ಓನ್ಲಿ. ಇಲ್ಲಿ ಯಾವಾಗಲೂ ನಮ್ಮ ಒಂದು ಗಮನದಲ್ಲಿ ಇಟ್ಕೋಬೇಕು, ನಾವು ಯಾವುದೇ ಒಂದು ರೇಂಜಸ್ ಆಫ್ ಮೈಕ್ರೋಮೀಟರ್ ಸಿಗಬೇಕಾದ್ರೆ ಇಲ್ಲಿ ಬ್ಯಾರಲ್ನಲ್ಲಿ ಇರ್ತದೆ. ಇಲ್ಲಿ ಬ್ಯಾರಲ್ನಲ್ಲಿ ಗ್ರಾಜ್ಯುಯೇಷನ್ಸ್ 0 1 2 3 4 5 6 7 5 8 ಈ ಥರ
25 ಅಲ್ಲಿ ತನಕ ಇತ್ತು ಅಂದರೆ 0 to 25 ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ತಿಳ್ಕೊಬೇಕು. ನೆಕ್ಸ್ಟು ರೀಡಿಂಗ್ ಮೈಕ್ರೋಮೀಟರ್ ಮೆಜರ್ಮೆಂಟ್ಸ್. ಹೌ ಟು ರೀಡ್ ಎ ಮೆಜರ್ಮೆಂಟ್ಸ್ ವಿತ್ ಆ್ಯನ್ ಔಟ್ಸೈಡ್ ಮೈಕ್ರೋಮೀಟರ್. ನೋಡ್ರಿ ಇಲ್ಲಿ ಬ್ಯಾರಲ್ ಅದ, ಬ್ಯಾರಲ್ ಗ್ರ್ಯಾಜುಯೇಷನ್ಸ್ ಒಳಗೆ ಇಲ್ಲಿ ಕಾಣಿಸ್ತದೆ 0, 1, 2, 3, 4, 5. ಇದು 5 mm, ಇದು 1 mm, 2 mm, 3 mm, 4 mm, 5 mm ಅಂತಕ್ಕಂಥದ್ದು. ಇಲ್ಲಿ ಕೆಳಗಡೆ ಡಾಟಮ್ ಅಬೋವ್ ದ ಡಾಟಮ್ ಲೈನಲ್ಲಿ ಬರ್ತಕ್ಕಂಥದ್ದು ಯಾವಾಗಲೂ ಫುಲ್ ಮಿಲಿಮೀಟರ್ಸ್ ಅಂದರೆ 1 mm ಅಂತ ಅರ್ಥ. ಬಿಲೋ ದ ಡಾಟಮ್ ಸೈಜ್ ಬರ್ತಕ್ಕಂಥ 1/2 millimeters ಅಂದರೆ ಇಲ್ಲಿ ಕಾಣ್ತಲ್ಲ ಇದೀರಿ 1/2 mm, 1 mm, 1.5, 2, 2.5 ಈ ಥರ ನಾವು ಈ ಬ್ಯಾರಲ್ನಲ್ಲೇ ನಾವು ಗ್ರ್ಯಾಜುಯೇಷನ್ಸ್ ಅಂತ ಗುರುತಿಸ್ತೀವಿ. ನೆಕ್ಸ್ಟು ಥಿಂಬಲ್ ಗ್ರ್ಯಾಜುಯೇಷನ್ಸ್ಲೆ ಇಲ್ಲಿ ಕಾಣಿಸ್ತು ನೋಡ್ರಿ, ಇದು 5, 6, 7, 8, 9, 10 ಹಿಂಗೆ ಈ ಥರ ನಾವು ಗ್ರ್ಯಾಜುಯೇಷನ್ ಮಾಡ್ತೀವಿ. ಅದಕ್ಕೆ ಫಸ್ಟ್ ನೋಟ್ ದ ಮಿನಿಮಮ್ ರೇಂಜಸ್ ಆಫ್ ದ ಔಟ್ಸೈಡ್ ಮೈಕ್ರೋಮೀಟರ್ಸ್ ವೈಲ್ ಮೆಜರ್ ವಿತ್ ದ 50 to 75 mm ಮೈಕ್ರೋಮೀಟರ್ಸ್. ನೋಟ್ ಇಟ್ ಈಸ್ 50 mm ಅಂದರೆ ನಾವು 50 mm ಅನ್ನು ತೊಗೋಬೇಕಾದ್ರೆ 50 mm-ಗಿಂತ 50 ಅಬೋವ್ 50 mm ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ 50 to 75 mm ನಾವು ತೊಗೋಬೇಕಾಗುತ್ತೆ ಮೈಕ್ರೋಮೀಟರ್ನ, ರೇಂಜ್ ಆಫ್ ಮೈಕ್ರೋಮೀಟರ್ಸ್ನ. ದೆನ್ ರೀಡ್ ದ ಬ್ಯಾರಲ್ ಗ್ರ್ಯಾಜುಯೇಷನ್ಸ್, ರೀಡ್ ದ ವ್ಯಾಲ್ಯೂ ಆಫ್ ದ ವಿಸಿಬಲ್ ಲೈನ್ಸ್ ಆನ್ ದ ಲೆಫ್ಟ್ ಆಫ್ ದ ಥಿಂಬಲ್ ಎಡ್ಜ್. ಅಂದರೆ ಇಲ್ಲೇ 13 mm ಅದ ಪ್ಲಸ್ 0.05 mm. ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಅದ 5 mm, 10 mm, 11, 12, 13 mm. 13 ಥಿಂಬಲ್ ಬ್ಯಾರಲ್ ಗ್ರ್ಯಾಜುಯೇಷನ್ಸ್ ಇವು. 13 ಬಂತಲ್ರಿ, 10, 11, 12, 13 ಬ್ಯಾರಲ್ ಗ್ರ್ಯಾಜುಯೇಷನ್ಸ್. ನೆಕ್ಸ್ಟ್ ಇಲ್ಲಿ 10, 10.5, 11.5, 12.5, 13.5 ಅಂದರೆ 0.50 ಅಂದರೆ 0.55 ಇದು ಥಿಂಬಲ್ ಡಿವಿಷನ್ಸು ಮತ್ತು ಬ್ಯಾರಲ್ ಡಿವಿಷನ್ಸ್ ಎರಡನ್ನೂ ಕೂಡಿಸ್ತೀವಿ ನಾವು. ಇಲ್ಲಿ ನಮಗೆ ಇನ್ನೊಂದು ಯಾವುದು ಕಾಣಲಿಲ್ಲ, ನಮಗೆ ಬ್ಯಾರಲ್ ಒಳಗೆ 13 ಕಾಣ್ತು, ಹೌದಾ? ಬ್ಯಾರಲ್ ಒಳಗೆ 13 ಕಾಣ್ತು, ಥಿಂಬಲ್ 1 ಕಾಣ್ತು. ಇದನ್ನು ಕೂಡಿಸ್ತಾ ನಮ್ಗೆ ಎಷ್ಟು ಬಂತು? 13.5 mm. ನೆಕ್ಸ್ಟ್ ರೀಡ್ ದ ಥಿಂಬಲ್ ಗ್ರ್ಯಾಜುಯೇಷನ್ಸ್. ಇಲ್ಲಿ ನೋಡಿ, ರೀಡ್ ದ ಥಿಂಬಲ್ ಗ್ರ್ಯಾಜುಯೇಷನ್ಸ್ ಇನ್ ಲೈನ್ ವಿತ್ ದ ಬ್ಯಾರಲ್ ಡಾಟಮ್ ಲೈನ್ 30th division. ಅಂದರೆ ಇಲ್ಲೇ 5, 10, 11, 12, 13 ನಮಗೆ ಡಾಟಮ್ ಲೈನಾಗೆ ಕಾಣ್ತು. ಬ್ಯಾರಲ್ ಅಬೋವ್ ದ ಡಾಟಮ್ ಲೈನ್ ನಾವು ಬ್ಯಾರಲ್ ಅಂತ, ಇದಕ್ಕೆ ಫುಲ್ ಸ್ಕೇಲ್ ಅಂತೀವಿ ಅಥವಾ ಫುಲ್ mm ಅಂತ ಕನ್ಸಿಡರ್ ಮಾಡ್ಕೊತೀವಿ ನಾವು. 13 ಅದಾವು. ಮಲ್ಟಿಪಲ್ ದ ವ್ಯಾಲ್ಯೂ ಆಫ್ ದ 0.01 mm ಲೀಸ್ಟ್ ಕೌಂಟ್. ನೋಡಿರಿ ಇಲ್ಲಿ ಕಾಣಿಸ್ತದೆ 10, 11, 12, 13 ಕಂಡು, ಹೌದಾ? 13, 10, 11, 12, 13, ಹೌದಾ? ಇದು 13 ಬ್ಯಾರಲ್ ಕಾಣ್ತು 13 ಅಂದರೆ 0.5, ಹೌದಾ? ಇಲ್ಲಿ ನೋಡ್ರಿ 13 ಅಂದ್ರೆ 13 ಇಂಟು ನಾವು 13 ಇಂಟು 0.01 ಮಾಡಿದಾಗ ಎಷ್ಟು ಬರ್ತದೆ? ಇದರ ಮಲ್ಟಿಪಲ್ ದ ವ್ಯಾಲ್ಯೂ ಆಫ್ 0.01 mm ಲೀಸ್ಟ್ ಕೌಂಟ್ ಎಷ್ಟದ? 0.01 mm ಅದ. ಅದಕ್ಕೆ 13 ಇಂಟು 0.01 mm ಮಾಡಿದಾಗ 0.13 mm ಬರ್ತದೆ. 13 mm, ಹೌದಾ? ಈ ಥರ ನಾವು ರೀಡಿಂಗನ್ನು ತೊಗೊಳ್ತೀವಿ.